ಇನ್ನು ಕಟ್ಟಾಮನೆಯಲ್ಲಿ ರೇಣುಕಾಚಾರ್ಯ ಮೀಟಿಂಗ್ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿದೆ. ಒಂದು ಕಡೆಗೆ ದೆಹಲಿಯಲ್ಲಿ ಯತ್ನಾಳ್ ಟೀಮ್ನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ವಿಜೇಂದ್ರ ಆಪ್ತರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ಸೇರಿದ್ದಾರೆ. ಸಭೆಯಲ್ಲಿ ಸಂಪಂಗಿ ಜಾಯ್ನ್ ಆಗಿದ್ದಾರೆ, ರೇಣುಕಾಚಾರ್ಯ ಇದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, ಬಾಲರಾಜು, ಪಿಳ್ಳ ಮುನಿಶ್ಯಾಮಪ್ಪ, ಮಾಜಿ MLC MD ಲಕ್ಷ್ಮೀನಾರಾಯಣ ಮತ್ತು ರಮೇಶ್ ಭಾಗಿಯಾಗಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ಇದು ಕಟ್ಟಾ ಮನೆಯಲ್ಲಿ ಸೇರಿರುವ ಮೀಟಿಂಗ್. ಒಂದು ಕಡೆಗೆ ದೆಹಲಿನಲ್ಲಿ ಮೇಲಿಂದ ಮೇಲೆ ಸಭೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆಗೆ ಈ ರೀತಿ ವಿಜಯೇಂದ್ರ ಪರವಾಗಿರುವಂಥ ಬಣ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಮೀಟಿಂಗ್ ಸೇರಿದೆ. ನೀನು ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಾ ಇದ್ದಿ, ನಿನ್ನ ಇತಿಹಾಸ ನನಗೆ ಗೊತ್ತಿಲ್ವಾ? ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದಂಥ ನೀನು ಸಕ್ಕರೆ ಫ್ಯಾಕ್ಟ್ರಿ ಎಲ್ಲಿಂದ ಬಂತು? ಇದು ಯತ್ನಾಳ್ ಅವರಿಗೆ ರೇಣುಕಾಚಾರ್ಯ ಕೇಳಿರುವಂಥ ಪ್ರಶ್ನೆ. ಟಿಪ್ಪರ್ ಡ್ರೈವರ್ ಆಗಿದ್ದಂಥವರು, ಕಂಡಕ್ಟರ್ ಆಗಿದ್ದಂಥವರು, ಸಕ್ಕರೆ ಕಾರ್ಖಾನೆ ಎಲ್ಲಿಂದ ಬಂತು? ಇತಿಹಾಸ ಗೊತ್ತಿದೆ ನನಗೆ ಅಂತ ಯತ್ನಾಳ್ಗೆ ರೇಣುಕಾ ಟಾಂಗ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ BJP, ಯಡಿಯೂರಪ್ಪ ಮರಿಬಾರ್ದು. ನೀನು ರಾಜಕಾರಣಕ್ಕೆ ಬರೋಕೆ ಹೇಳ್ತೀಯಲ್ಲ, ಭ್ರಷ್ಟ ಅಂತ ಹೇಳ್ತೀಯಲ್ಲ, ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ನೀನೇನು ಮೂಲತಃ ರಾಜಕಾರಣಿ ಕುಟುಂಬನ? ನಾವು ಅಲ್ಲ. ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೇ ಜೀವನದಲ್ಲಿ ಮೇಲೆ ಬಂದಿರೋದು. ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದ ಗೊತ್ತಿದೆಯಾ? ನಿನ್ನ ಇತಿಹಾಸವನ್ನು ಹೇಳ್ಬೇಕಾ? ಇತಿಹಾಸ ಎಲ್ಲವೂ ಹೇಳ್ಬೇಕಾ? ಇನ್ನು ಆ ಬಸ್ಸು ಮತ್ತು ಟಿಪ್ಪರ್, ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ, ಅದನ್ನು ಈಗ ಸದ್ಯ ಕೇಳಲ್ಲ. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು. ಇದನ್ನು ನಾವು ಭ್ರಷ್ಟ ಆಯಿತು. ಕುಟುಂಬ ರಾಜಕಾರಣ ಅಂತ ಹೇಳ್ತೀರಪ್ಪ ನೀವು. 7-8 ಜನ, 5-6 ಜನ ಅಷ್ಟೇ ನೀವು ಭಿನ್ನಮತಿಯರು. ಇವರು ಮೂಲ BJP ಅಲ್ಲ, BJPಗೆ ಮೂಲ ಇವರು. ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ರಿ ಅಂದರೆ ಯಡಿಯೂರಪ್ಪನ ವಿಜಯೇಂದ್ರ ಹೋರಾಟ ಮಾಡ್ತಿರಲ್ಲ, ನೀವು BJPಗೆ ಮೂಲ. ಆಯಿತು, ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಆ ಸಿದ್ದೇಶ್ವರ ಎಂಥ ಹೆಸರಿದೆ. ಆ ಸಂಸ್ಥೆಯಲ್ಲಿ ಬಂದು ಒಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದೆ?